ಟೀ ಅಥವಾ ಕಾಫಿ ಕುಡಿದ್ರೇ ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಹಾಗಾಗಿ ನಾನು ಟೀಗೆ ಏನೇನೆಲ್ಲ ಮಸಾಲಾನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಒಂದು 7ರಿಂದ 8 ಲವಂಗ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಸಣ್ಣದು ಚಕ್ಕೆ, ಹಾಗೆಯೇ ಒಂದು 5ರಿಂದ 6 ಏಲಕ್ಕಿ, ಹಾಗೆ ಶುಂಠಿ ಪುಡಿ, ಇದಿಷ್ಟು ಸ್ಪೈಸಸ್ ಬೇಕಾಗತ್ತೆ. ಇಷ್ಟು ಸ್ಪೈಸಸ್ನ ಒಂದು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಒಂದು 8 ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಫೈನಲ್ ಆಗಿ ನಾವು ಮಾಡ್ಕೊಂಡಿರೋ ಅಂಥ ಪೌಡರ್ ಈ ರೀತಿ ರೆಡಿಯಾಗಿದೆ. ನಂತರ ನಾನಿಲ್ಲಿ ಟೀನ ಮಾಡೋದಕ್ಕೆ 1 ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಅರ್ಧ ಕಪ್ಪಷ್ಟು ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ ಟೀ ಪೌಡರು, ಹಾಗೆಯೇ 1.5 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ನಂತರ ನಾವು ಮಾಡಿಟ್ಕೊಂಡಿರೋಂಥ ಟೀ ಮಸಾಲ ಏನಿದೆ ಅದು ಕೂಡ ಒಂದು 1/2 ಸ್ಪೂನಷ್ಟು ಸೇರಿಸ್ಕೊಂಡು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋತೀನಿ. ಈ ಒಂದು ಚಳಿಗೆ ಈವ್ನಿಂಗ್ ರಿಫ್ರೆಶ್ಮೆಂಟಿಗೆ ಬೇಕಾಗಿರೋವಂಥ ಮಸಾಲ ಟೀ ರೆಡಿ.